ಸಾಲು ಪಲ್ಲಕ್ಕಿಗಳ ಅದ್ಧೂರಿ ಮೆರವಣಿಗೆ. ಭಂಡಾರ ಲೋಕದಲ್ಲಿ ಮಿಂದೆದ್ದ ತುಂಗಳ. ಎಲ್ಲಿ ನೋಡಿದ್ರಲ್ಲಿ ಪಲ್ಲಕ್ಕಿಗಳು, ಭಕ್ತಿ ಭಾವದಿ ಭಂಡಾರ ಎರಚುವ ಭಕ್ತಾದಿಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಮಹಿಮಾಂತಕ ಮಾಳಿಂಗೇಶ್ವರರ ಜಾತ್ರಾ ಮಹೋತ್ಸವದಲ್ಲಿ. ಪ್ರತಿ 3 ವರ್ಷದ 6ನೇ ಬೌತ ಕಾರ್ಯ ಹಾಗೂ ದನಗಳ ಜಾತ್ರಾ ಮಹೋತ್ಸವ ಬರೋಬ್ಬರಿ 5 ದಿನಗಳ ಕಾಲ ನಡೆಯಿತು. ಜಾತ್ರೆಯುದ್ದಕ್ಕೂ ಪಲ್ಲಕ್ಕಿ ಮತ್ತು ಭಂಡಾರದ್ದೇ ಆಕರ್ಷಣೆಯಾಗಿತ್ತು. ರಾತ್ರಿ ಹೊತ್ತಲ್ಲಿ ತುಂಗಳ ಗ್ರಾಮಕ್ಕೆ 51 ಊರಿನ ದೇವರ ಪಲ್ಲಕ್ಕಿಗಳು ಪ್ರವೇಶಿಸಿದ್ವು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವರ ಪಲ್ಲಕ್ಕಿಗಳು ಮೆರವಣಿಗೆ ಸಾಗಿತು. ಗ್ರಾಮದ ಅಗಸಿಯಲ್ಲಿ ಪಲ್ಲಕ್ಕಿಯನ್ನ ಇಟ್ಟು ರಾತ್ರಿ ಇಡೀ ದೇವರ ನಾಮ ಸ್ಮರಣೆ ನಡೆಯಿತು. ಖ್ಯಾತ ಡೊಳ್ಳಿನ ತಂಡಗಳಿಂದ ರಾತ್ರಿ ಇಡೀ ಕಾರ್ಯಕ್ರಮ ಜರುಗಿತು. ಮುಂಜಾನೆ ಸಮಯದಲ್ಲಿ ದೇವರ ಪಲ್ಲಕ್ಕಿಯನ್ನ ತುಂಗಳ ಗುಡ್ಡದಲ್ಲಿ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋದ್ರು. ಸಾಲಾಗಿ ಬರುವ ದೇವರ ಪಲ್ಲಕ್ಕಿ ಉತ್ಸವ ನೋಡುವುದೇ ಒಂದು ಭಾಗ್ಯ. ಮಹಿಳೆಯರು, ಯುವಕರು ಮೆರವಣಿಗೆಗೆ ಸಾಥ್ ನೀಡಿದ್ರು. ತುಂಗಳ ಗ್ರಾಮದ ತುಂಬೆಲ್ಲ ಸಂಭ್ರಮ ಮನೆ ಮಾಡಿತು. ಗ್ರಾಮದ ತುಂಬೆಲ್ಲ ದೀಪದ ಅಲಂಕಾರಗಳು ಕಂಡಿತು. ಮಂತ್ರ ಘೋಷಗಳ ಉದ್ಗಾರ. ಭಂಡಾರ ಎರಚುತ್ತಾ ತುಂಗಳ ಗುಡ್ಡವನ್ನು ಹತ್ತಿ ಮಹಿಮಾಂತಕ ಮಾಳಿಂಗೇಶ್ವರರ ದರ್ಶನ ಪಡೆಯಲು ಭಕ್ತ ಸಾಗರ ಹರಿದು ಬಂದಿತ್ತು.
ಕಂಬಳಿ ಹೊದ್ದ ಹಿರಿಯರು ಗಮನ ಸೆಳೆದ್ರು. ಗರ್ಭಗುಡಿಯಲ್ಲಿ ಗಾಂಭೀರ್ಯದಲ್ಲಿ ಕುಳಿತ ದೇವರು, ತಲೆ ಮೇಲೆ ನವಿಲುಗರಿ ಭಕ್ತರ ಮನ ಸೆಳೆಯಿತು. ಹಲವಾರು ಸಿದ್ಧರ ಸಮಾಗಮವಾಗಿತ್ತು. ಸಿದ್ಧರು ಕುಣಿಯುವ ದೃಶ್ಯ ರೋಮಾಂಚನಕಾರಿಯಾಗಿ ಕಂಡಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಷ್ಟ ಕಾರ್ಪಣ್ಯಗಳಿಗೆ ಕಡೆಗುಡ್ಡ ಎನಿಸಿರತಕ್ಕಂತಹ ತುಂಗಳ ಗ್ರಾಮದಲ್ಲಿ ಶ್ರೀ ಮಹಿಮಾಂತಕ ಮಹಾಲಿಂಗರಾಯರ ಪ್ರತಿ 3 ವರ್ಷದ 6ನೇ ಬಹುತ್ಕಾರ್ಯ ಹಾಗೂ ದನಗಳ ಜಾತ್ರೆಗೆ ಈ ಒಂದು ವಿಶೇಷ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಫಸ್ಟ್ನೇ ದಿವಸ 3ನೇ ತಾರೀಕು ನಮ್ಮ ಮಾಳಿಂಗೇಶ್ವರ ಕರ್ತು ಗದ್ದಿಗೆಗೆ ಕೃಷ್ಣಾ ನದಿಯಿಂದ ನೀರು ತಂದು ಗದ್ದುಗೆನ ತೊಳೆದು 4ನೇ ತಾರೀಕು ಅಂದು ಹೋಮ ಹವನ ಹಾಗೂ ಅವತ್ತು ಗಾಡಿ ರೇಸ್ ಇಟ್ಕೊಂಡಿದ್ದೀವಿ ರೀ. ಅವತ್ತು ನೈಟ್ ಏನೈತಿ ಇಲ್ಲಿ ರೇಣುಕಾ ಮಹಾತ್ಮೆ ನಾಟಕ ಇತ್ತು. 5ನೇ ತಾರೀಕು ಪರಸ್ಥಳದಿಂದ ಬಂದಂಥ ಪಲ್ಲಕ್ಕಿಗಳನ್ನು ಬರಮಾಡಿಕೊಳ್ಳೋದು, ಅಂದರೆ 66 ಗ್ರಾಮಗಳಿಂದ ಪಲ್ಲಕ್ಕಿಗಳು ಸಿದ್ಧರ ಭೇಟಿ ನಮ್ಮ ಊರಲ್ಲಿ ಆಗಿತ್ತು. 6ನೇ ತಾರೀಕು ಆ ಪಲ್ಲಕ್ಕಿಗಳು ಎಲ್ಲ ಈ ಒಂದು ಮಾಳಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತಾವೆ. ಅವರಾತ್ರಿ ಅಮಾವಾಸ್ಯೆ ದಿವಸ ಅದು 5 ದಿವಸಕ್ಕೆ ದನಗಳ ಜಾತ್ರೆ. ಈ ಸರಿ ಇದು 3 ವರ್ಷಕ್ಕೆ ಒಂದು ಸರಿ ಆಗುತ್ತಲ್ಲ, ಇದನ್ನ 3 ದನಗಳ ಜಾತ್ರೆ ಇದು ಸಪ್ರೇಟ್ ಬೇಡ ಅಂತೇಳಿ 2 ಸೇರಿ ಮಾಡಿದ್ವಿ ಸರ್. ಮಹಿಳೆಯರು ಮಕ್ಕಳು ಅಲ್ಲಲ್ಲಿ ನಿಂತು ಉತ್ಸವ ಕಣ್ತುಂಬಿಕೊಳ್ತಿದ್ರು. ಗ್ರಾಮಕ್ಕೆ ಗ್ರಾಮವೇ ಭಂಡಾರ ಲೋಕದಂತೆ ಕಾಣ್ತಾ ಇತ್ತು. ಆರತಿ ಮೇಳಗಳು ಪಲ್ಲಕ್ಕಿ ಉತ್ಸವಕ್ಕೆ ಮೆರುಗು ನೀಡಿದ್ವು. ಎಲ್ಲ ತುಂಗಳ ಗ್ರಾಮದ ಪ್ರತಿ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಸುತ್ತಮುತ್ತಲ ಹಳ್ಳಿಯವರು ಕೂಡ ಈ ಕಾರ್ಯಕ್ರಮ ನೋಡ್ಲಾಕ್ ಬರ್ತಾರೆ. ಇನ್ನೂ ಕೂಡ ನಾವು ಕಾರ್ಯಕ್ರಮ ಹೆಚ್ಚಿನ ಪ್ರಮಾಣದಲ್ಲಿ ನಡ್ಸ್ಕೊಂಡು ಹೋಗ್ಬೇಕಂತೀವಿ. ಈ ದನಗಳ ಜಾತ್ರೆನೂ ಈಗ ಪ್ರತಿ ವರ್ಷಕ್ಕಿಂತ ಈ ಸಲ ಜಾಸ್ತಿ ದನಗಳು ಮಾರಾಟ ಆಗಿದಾವೆ. ಹೆಚ್ಚಿನ ಬೆಲೆನೂ ಸಿಕ್ಕಿದೆ ಅವರಿಗೆ. ದನಗಳ ತಗೊಂಡಿರ್ತಕ್ಕಂಥ ರೈತರು, ಮಾರಿರ್ತಕ್ಕಂಥ ರೈತರು ಅವರೆಲ್ಲ ಹೇಳ್ತಾ ಇದ್ದಾರೆ, ಮುಂದಿನ ಸಾರಿ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದನ ಕೂಡಿಸ್ತೀವಿ. ಆಮೇಲೆ ಈಗ ರೇಟು ನಮ್ಗೆ ಚಲೋ ಸಿಕ್ಕೈತಿ. ಈ ರೀತಿ ನಮ್ಗೆ ಸುತ್ತಮುತ್ತಲ ಹಳ್ಳಿಯವರಿಗೆ ಆಜುಬಾಜುವರಿಗೆ ಭಾಳ ಅನುಕೂಲ ಆಗೈತೆ ಅಂತ ಹೇಳ್ತಾ ಇದ್ದಾರೆ. ಬೃಹತ್ ದನಗಳ ಜಾತ್ರೆಗೆ ಬಂದ ಭಕ್ತ ಸಾಗರ. ತುಂಗಳ ಗುಡ್ಡದಲ್ಲಿ ನಡೆಯಿತು ವೈಭವದ ಉತ್ಸವ. ಜಾತ್ರೆಯ ಇನ್ನೊಂದು ಪ್ರಮುಖ ಆಕರ್ಷಣೆಯೇ ದನಗಳ ಜಾತ್ರೆ. ಹಾಲಿನಂತ ಮೈಬಣ್ಣ, ದೃಢಕಾಯ ದೇಹದ ದನಗಳು ಜಾತ್ರೆಯ ಹೈಲೈಟ್. ದೂರದ ಊರುಗಳಿಂದ ರೈತರು ತಮ್ಮ ಎತ್ತುಗಳನ್ನ ತಂದಿದ್ರು. ದನಗಳ ಜಾತ್ರೆಗೆ ಬಂದ ಜಾನುವಾರುಗಳಿಗೆ ಮೇವು ವ್ಯವಸ್ಥೆ ಮಾಡಲಾಗಿತ್ತು. ಎತ್ತುಗಳೇ ರೈತನ ಜೀವನಾಳ. ಅವುಗಳಿಲ್ಲದೆ ಜೀವನವೇ ಇಲ್ಲ. ಜಾತ್ರೆ ಜೊತೆ ದನಗಳಿಗೂ ಮಹತ್ವ ನೀಡಿದ್ದು ವಿಶೇಷವಾಗಿತ್ತು. ದನಗಳ ಜಾತ್ರೆ ನೋಡಲೆಂದೇ ಜನ ಜಮಾಯಿಸಿದ್ರು. ಬಹಳಷ್ಟು ದನಗಳು ಮಾರಾಟಗೊಂಡವು. ರೈತರು ತಮ್ಮ ಜಾನುವಾರುಗಳನ್ನು ಮಕ್ಕಳಂತೆ ಮೈ ತೊಳೆಯುವ ದೃಶ್ಯಗಳು ಕಂಡಿತು. ವಿಶೇಷ ಅಂದ್ರೆ ಹಾಲುಮತ ಸಮಾಜಕ್ಕೆ ಕುರಿಗಳು ಬಹಳ ಆತ್ಮೀಯ. ವಿಶೇಷ ತಳಿಯ ಕುರಿಗಳ ಪ್ರದರ್ಶನ ಜಾತ್ರೆಯಲ್ಲಿ ತಮ್ಮದೇ ಛಾಪು ಮೂಡಿಸಿದ್ವು. ಹೆಗಲ ಮೇಲೆ ಕುರಿಗಳನ್ನ ಹೊತ್ತು ಕುಣಿತಾ ಇದ್ರು. ಈ ಕುರಿಗಳನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನಿಸ್ತಿತ್ತು.
ಜಾತ್ರೆಗೆ ಬಂದ ಭಕ್ತರಿಗೆ ಭರ್ಜರಿಯಾಗಿ ಅನ್ನ ಪ್ರಸಾದ ತಯಾರಾಗಿತ್ತು. ನಿರಂತರವಾಗಿ ಅಡುಗೆ ಕಾರ್ಯದಲ್ಲಿ ನೂರಾರು ಭಕ್ತರು ಭಾಗಿಯಾಗಿದ್ರು. ಹಾಲುಗ್ಗಿ, ಅನ್ನ ಸಾಂಬಾರ್, ಕಡಕ್ ರೊಟ್ಟಿ, ಪಲ್ಯ ಹೀಗೆ ಹತ್ತಾರು ಖಾದ್ಯಗಳು ಭಕ್ತರ ನಾಲಿಗೆಗೆ ಸವಿ ಎನಿಸಿತು. ಗಂಡಸರು ಮಹಿಳೆಯರು ಅಡುಗೆ ತಯಾರಿಸಿ ಬಂದ ಭಕ್ತರಿಗೆ ಉಣಬಡಿಸಿದ್ರು. ಧಾರ್ಮಿಕ ಸಭೆಯಲ್ಲಿ ಸ್ವಾಮೀಜಿಗಳು, ಜನಪ್ರತಿನಿಧಿಗಳು, ಗಣ್ಯರು, ಉಪನ್ಯಾಸಕರು ಭಾಗಿಯಾಗಿದ್ರು. ಎಲ್ಲರಿಗೂ ಸ್ಮರಣಿಕೆ ನೀಡಿ ಸನ್ಮಾನಿಸಿದ್ರು. ಜಾತ್ರೆಗೆ ಸೇವೆ ನೀಡಿದವರಿಗೂ ಗೌರವಿಸಿದ್ರು. ಮಾಣಿಕ ಮಠ ಬಂಡಿಗಣಿಯ ಶ್ರೀ ಅನ್ನದಾನೇಶ್ವರ ಅಪ್ಪಾಜಿ, ಶ್ರೀ ಬಸವ ಗೋಪಾಲಯ್ಯ ಜಾತ್ರೆಗೆ ಆಗಮಿಸಿದ್ರು. ಅದ್ಧೂರಿಯಾಗಿ ಅವರನ್ನು ಬರಮಾಡಿಕೊಂಡ್ರು. ಪಲ್ಲಕ್ಕಿ ದರ್ಶನ ಪಡೆದು ವೇದಿಕೆಗೆ ಬಂದು ಆಶೀರ್ವಚನ ನೀಡಿದ್ರು. ಬೃಹತ್ ಹಾರ ಹಾಕಿ ಭಕ್ತರು ಭಕ್ತಿ ಮೆರೆದ್ರು. ಹಾಯುವಿಕೆ ಮೂಲಕ ಪಾರಂಪರಿಕ ಆಚರಣೆಯನ್ನ ನೆನಪು ಮಾಡಿಕೊಟ್ರು. ಮಹಿಳೆಯರು, ಪುರುಷರು ಕೆಂಡ ಹಾಯ್ದು ವಿಶೇಷ ಪ್ರಾರ್ಥನೆ ಮಾಡಿದ್ರು. ಕೊನೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದ ಪಲ್ಲಕ್ಕಿಗಳ ಭಕ್ತರಿಗೆ, ಮುಖಂಡರಿಗೆ ಎಲೆ ಅಡಿಕೆ ಕಾಣಿಕೆ ಕೊಟ್ಟು ಬೀಳ್ಕೊಟ್ರು. ಅದ್ದೂರಿ ವೈಭವದ ಉತ್ಸವಕ್ಕೆ ತುಂಗಳ ಗ್ರಾಮ ಸಾಕ್ಷಿಯಾಯಿತು. ಟಿವಿ ನ್ಯೂಸ್ ತುಂಗಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.